ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದಿರೋ ವಿಷಯ ಏನಪ್ಪ ಅಂತಂದರೆ, ನಾನು ಮೊನ್ನೆ ಒಂದು ನೈಟ್ ಡ್ಯೂಟಿಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಯಾವ ರೀತಿ ನಡೀತಿದೆ ಏನು ಅಂದರೆ ಲೈಕ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ ಅಂತ ಡ್ಯೂಟಿ ಮಾಡೋಕ್ಕೆ ಹೋಗಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ಅಷ್ಟೇ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇದೊಂದು ಪಾರ್ಟ್ 2 ಅಂತ ಹೇಳ್ಬೋದು. ವಿಷಯ ಏನಪ್ಪ ಅಂತಂದರೆ, ನಾನು ಒಂದು ಆರ್ಡ್ರನ್ನ ಮೆಜೆಸ್ಟಿಕ್ಕಿಂದ ಯಲಹಂಕ ಸೈಡ್ ಕರ್ಕೊಂಡು ಅಂದರೆ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಮಧ್ಯರಾತ್ರಿ 12:30 1 ಗಂಟೆಗೆ ಹೋಗ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಎಕ್ಸಾಕ್ಟ್ಲಿ ಸಾಕರ್ ನಗರ ಅಂದರೆ ಬ್ರಿಡ್ಜ್ ಮೇಲೆ, ಓಕೆನಾ, ಸೊ ಫ್ಲೈಓವರ್ ಮೇಲೆ ಎಕ್ಸಾಕ್ಟ್ಲಿ ಸಾಕರ್ ನಗರ ನಿಯರ್ ಬೈ ಪಾಪ ಒಬ್ಬರು ಪೆಟ್ರೋಲ್ ಖಾಲಿ ಆಗಿಬಿಟ್ಟು ತಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರನ್ನ ನಾನು ಟೋ ಮಾಡ್ತೀನಿ. ಟೋ ಮಾಡಿಕೊಂಡು ಕೋಗಿಲು ಕ್ರಾಸ್ವರೆಗೂ ಕರ್ಕೊಂಡು ಅಂದರೆ ರೈತರ ಸಂತೆ ನಿಯರ್ ಬೈವರೆಗೂ ಅಂದರೆ ಯಲಹಂಕ ಓಲ್ಡ್ ಟೌನ್ವರೆಗೂ ಟೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಕಸ್ಟಮರ್ನ ಅಲ್ಲಿಗೆ ಪೆಟ್ರೋಲ್ ಬಂಕ್ಗಳು ಯಾವುದು ಓಪನ್ ಇರಲ್ಲ ಮಧ್ಯರಾತ್ರಿ. ಸೊ ಏನಪ್ಪ ಮಾಡೋದು ಪಾಪ ಗೊತ್ತಾಗ್ತಿರಲಿಲ್ಲ. ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಅಂತ ಹೇಳಿದ್ದೆ. ಸೊ ಅವರು ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನೆಲ್ಲ ಏನೆಲ್ಲಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸು ಯಾರೆಲ್ಲ ನೈಟ್ ಡ್ಯೂಟಿ ಮಾಡ್ತೀರಾ, ದಯವಿಟ್ಟು ಫಸ್ಟೇ ಹೇಳ್ತಾ ಇದ್ದೀನಿ, ವಿಡಿಯೋನ ಕೊನೆವರೆಗೂ ನೋಡಿ ಏನಾಯಿತು ಅಂತ ಎಕ್ಸ್ಪ್ಲೋರ್ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನಾನು ಒಂದು ಹೇಳ್ತಿದ್ದೀನಿ, ದಯವಿಟ್ಟು ಪೆಟ್ರೋಲ್ನ ಕ್ಯಾರಿ ಮಾಡಿ. ಒಂದು 1/2 ಲೀಟ್ರ್ 1 ಲೀಟ್ರ್ ಪೆಟ್ರೋಲ್ನ ಕ್ಯಾರಿ ಮಾಡಿ. ಬಿಕಾಸ್ ನಿಮಗೆ ಯೂಸ್ ಆಗಿಲ್ಲ ಅಂದ್ರೂ ದಯವಿಟ್ಟು ಯಾರಾದರೂ ಒಬ್ಬರು ನೈಟ್ ಹೊತ್ತಲ್ಲೋ ಇಲ್ಲ ನೀವು ನೋಡಿರ್ತೀರ, ನಮ್ಮ ಡೆಲಿವರಿ ಬಾಯ್ಸು ಯಾರೆಲ್ಲ ನೈಟ್ ಶಿಫ್ಟ್ ಮಾಡಿರ್ತಾರೆ ಒಂದಲ್ಲ ಒಂದು ಟೈಮಲ್ಲಿ ನೋಡಿರ್ತಾರೆ, ಯಾರೋ ಪೆಟ್ರೋಲ್ ಇಲ್ಲದ್ರೆ ತಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನೀವು ಅವ್ರಿಗೆ ಟೋ ಮಾಡ್ತೀರಾ, ಬಟ್ ಆದರೆ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿಬಿಟ್ಟಿರ್ತದೆ. ಅಂಥ ಟೈಮಲ್ಲಿ ಪಾಪ ಅವ್ರಿಗೂ ಟೈಮ್ ವೇಸ್ಟು, ನಿಮಗೂ ಟೈಮ್ ವೇಸ್ಟ್. ಅದಕ್ಕಿಂತ ಬೆಟರ್ ಏನಂತಂದರೆ, ಒಂದು 50-100 ರೂಪಾಯಿ ಪೆಟ್ರೋಲ್ನ ನೀವು ಕ್ಯಾರಿ ಮಾಡ್ತಿದ್ರೆ ಸೊ ಬೆಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಟೈಮ್ ಸೇವ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಡೆಲಿವರಿ ಬಾಯ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಪೆಟ್ರೋಲ್ನ ಕ್ಯಾರಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನೀವೂ ಅಷ್ಟೇ ನೈಟ್ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ರೆ ನಿಮಗೂ ಯೂಸ್ ಆಗುತ್ತೆ. ಆ್ಯಂಡ್ ನೀವು ಕೂಡ ಡ್ಯೂಟಿ ಶುರು ಮಾಡೋಕ್ಕೂ ಮುಂಚೆನೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಬಿಡಿ, ಅಥವಾ ಆದಷ್ಟು ಪೆಟ್ರೋಲ್ನ ಹಾಕ್ಸ್ಕೊಬಿಡಿ. ಅದಾದಮೇಲೆ ನೈಟ್ ಹೊತ್ತು ಈ ಥರ ಪರದಾಡೋಕ್ಕಿಂತ ಸೊ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಯಿತು ಅಂತ. ಸೊ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಡ್ತು ಅಂತಂದರೆ, ಆ ಹುಡುಗರಿಗೆ ಟೋ ಮಾಡಿ ಸೊ ನೋಡಿ ಗೊತ್ತಾಗುತ್ತೆ ನಿಮಗೆ. ಗೈಸ್ ಪಾಪ ಇವ್ರದ್ದು ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಅಯ್ಯೋ, ಇಲ್ಲೂ ಪೆಟ್ರೋಲ್ ಬಂಕ್ ಕ್ಲೋಸು. ಬೈ ಇಲ್ಲೂ ಪೆಟ್ರೋಲ್ ಬಂಕ್ ಇಲ್ಲಲ್ಲ ಬ್ರೋ. ಪೆಟ್ರೋಲ್ ಬಂಕಾ? ಬೈ ರೈಟ್ ಬನ್ನಿ. ಎಲ್ಲಿಗೆ ಹೋಗ್ಬೇಕು ನೀವು? ಎಲ್ಲಿವರೆಗೂ ಹೋಗ್ಬೇಕು? ರೇವಾ ಕಾಲೇಜು ಅಲ್ಲವರೆಗೂ ತಳ್ಕೊಂಡು ಹೋಗ್ತೀರಾ? ಇಲ್ಲಿ ಮುಂದೆ ರೈಟ್ ಸೈಡ್ ಇರುತ್ತೆ, ಬನ್ನಿ. ಓಪನ್ ಇರುತ್ತೆ, ಬನ್ನಿ, ಪರವಾಗಿಲ್ಲ. ಇಷ್ಟವರೆಗೂ ಬಂದಿದೀವಿ ಅಂತೇನು. ಅದು ಇಂಡಿಯನ್ ಅಲ್ವಾ? ಇಲ್ಲ ರೈಟ್ ಸೈಡ್ ಬನ್ನಿ ಬನ್ನಿ ರೈಟಿಗೆ ಬನ್ನಿ. ಬಾಬ್ರೋ ರೈಟ್ ಬಾಬ್ರೋ. ಸ್ಟ್ರೈಟ್ ಮುಂದೆ ಅಲ್ವಾ? ಅದು ಇಲ್ಲ ಬ್ರೋ. ಬ್ಯಾಡ್ ಲಕ್. ಹೌದಾ? ಪೆಟ್ರೋಲ್ ಹಾಕ್ಸಿಲ್ಲ ಅವರು. ಎಣ್ಣೆ ಹಾಕಿಸ್ಬಿಡ್ತಾರೆ, ಪೆಟ್ರೋಲ್ ಹಾಕ್ಸಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಅಲ್ಲಿ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಬಂದಿದ್ರೆ ಅಲ್ಲಿ ಓಪನ್ ಇಡ್ತಿತ್ತು. ಅಲ್ಲಿ ಬ್ರಿಡ್ಜ್ ಮೇಲೆ ಬಂದ್ಬಿಟ್ಟಿದ್ದೀರಾ. ಕೋಗಿಲು ಕ್ರಾಸ್ ಅಲ್ಲಿ ಎಲ್ಲೂ ಇಲ್ಲಲ್ಲ ಇಲ್ಲಲ್ಲ, ಬರ್ತಾರಾ? ಇಲ್ಲ ಅಲ್ಲಿ ಬನ್ನಿ, ಕೋಗಿಲು ಕ್ರಾಸ್ ವರ್ಗೂ ಬಿಡ್ತೀನಿ ನಾವು. ಅವ್ರಲ್ಲಿ ರೈಟ್ ಹೋಗ್ತೀವಿ ನಾವು. ಇಲ್ಲ ಬನ್ನಿ, ಪರವಾಗಿಲ್ಲ ಬನ್ನಿ. ಅಲ್ಲಿ 1 ನಿಮಿಷ ಇರಿ, ನಾನು ಬರ್ತೀನಿ. ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ ಕಾಲ್ ಮಾಡಿ, ಅವ್ರು ಬಂದಿಲ್ಲ ನಾನು ಬರ್ತೀನಿ, ಇವ್ರನ್ನ ಡ್ರಾಪ್ ಮಾಡ್ಬಿಡ್ತೀನಿ ಮುಂದೆ. ನಿಮ್ದು ಈ ರೋಡಾ? ಕೋಗಿಲು ತಾನೆ? ನಾನು ಕೋಗಿಲು ಅನ್ಕೊಡೆ ನಿಮ್ದು. ಸೊ ಡ್ರಾಪ್ ಮಾಡಿದೆ ಕಸ್ಟಮರ್ನ. ಈಗ ಪಾಪ ಆಗ್ಲೇ ಒಬ್ರು ಪೆಟ್ರೋಲ್ನ ಟೋ ಮಾಡ್ಕೊ ಬಂದೆ. ಎಲ್ಲಿಂದ ಅಂತಂದ್ರೆ, ಅವರು ಬ್ರಿಡ್ಜ್ ಹತ್ಬಿಟ್ಟಿದ್ರು. ಎಲಿಮೆಂಟ್ಸ್ ಮಾಲ್ ಮುಂದೆ ಬಂದ್ರೆ ಸಾಕರ್ ನಗರ ಹತ್ತತ್ರ. ಸೊ ಅದ್ರ ಬ್ರಿಡ್ಜ್ ಮೇಲೆ ಇಂದ ಟೋ ಮಾಡ್ಕೊಂಡು ಕರ್ಕೊ ಬಂದೆ. ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಹೈವೇ ಪಕ್ಕ ಗುರು, ಭಾರತ್ ಪೆಟ್ರೋಲ್ ಬಂಕ್ ಹೆವಿ 24 hours ಓಪನ್ ಅನ್ಕೊಂಡಿದ್ದೆ, ಬಟ್ ಅದು ಓಪನ್ ಇಲ್ಲ. ಅದಾದ್ಮೇಲೆ ಒಳಗಡೆ ರೈತರ್ಸ್ ಅಂತ ರೋಡಲ್ಲಿ ಕರ್ಕೊ ಬಂದೆ, ಅಲ್ಲೂ ಇಲ್ಲ. ಸೊ ಅವ್ರು ಹೋಗ್ತೀನಿ ಈಗ. ಅವ್ರ ಫ್ರೆಂಡ್ಸ್ ಯಾರಾದ್ರು ಬರ್ತೀನಿ ಬಂದವರೇ ಬರ್ತೀನಿ ಅಂದ್ರೆ
ಇಟ್ಸ್ ಓಕೆ, ನನ್ನ ಪಾಡಿಗೆ ನಾನು ಡ್ಯೂಟಿ ಮಾಡ್ತೀನಿ. ಇಲ್ಲ ಅಂತಂದರೆ ಹೋಗಿ ಕರ್ಕೊಂಡೋಗಿ ಅವರು ಅಲ್ಲಿಂದ ಅಲ್ಲಿಗೆ ಅವರು ಎಲ್ಲೋ ಲೆಕ್ಕಾಚಾರಕ್ಕೆ ಒಂದು 5-6 ಕಿಲೋಮೀಟ್ರ್ ಹೊಡಿಬೇಕು. ಸೊ ಹೋಗ್ಲಿ, ನೋಡೋಣ, ಏನು ಮಾಡೋಕ್ಕಾಗಲ್ಲ. ನೈಟ್ ಹೊತ್ತಲ್ವಾ, ಇನ್ನೇನು ಮಾಡಲಿ, ಪಾಪ ಅವರು ತಳ್ಕೊಂಡು ಹೋಗೋಕ್ಕಾಗಲ್ಲ. ಫ್ರೆಂಡ್ಸು ಇಷ್ಟೊತ್ತಲ್ಲಿ ಯಾರಿಗೂ ಬರ್ತಾರೆ, ಅದೇ ಎಣ್ಣೆ ಹಾಕ್ಸ್ತೀನಿ ಬಾ ಅಂದರೆ ಓಡ್ ಬಂದ್ಬಿಡ್ತಾರೆ. ಅಂದರೆ ಎಲ್ಲರೂ ಇಲ್ಲ ಹಂಗಲ್ಲ, ನಮ್ಮ ಗ್ಯಾಂಗಲ್ಲಿ ಹಂಗಿದ್ದಾರೆ. ನಮ್ಮ ಗ್ಯಾಂಗಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಣ್ಣೆ ಹಾಕ್ಸ್ತೀನಿ ಬಾ ಅಂತ ಹೇಳು, ನೈಟ್ 2 ಗಂಟೆ ಆದರೂ ಓಡ್ ಬರ್ತಾರೆ. ಅದೇ ಪೆಟ್ರೋಲ್ ಗಾಡಿ ಆಗ್ಬಿಟ್ಟಿದೆ ಅಂತ ಫೋನ್ ಮಾಡಿದ್ರೆ, ಮಗ ಈಗ ಜಸ್ಟ್ ಬಂದು ಮಲ್ಕೊಂಡಿದ್ದೀನಿ ಇಲ್ಲೇ, ನೋಡು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಬಿಡು ಅಂತಹ ಫ್ರೆಂಡ್ಸ್ ನನಗಿದ್ದಾರೆ. ಬೇರೆಯವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ. ಸೊ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹೆಂಗೆ ಅಂತ. ಬಟ್ ಪಕ್ಕಾ ನನ್ನ ಫ್ರೆಂಡ್ಸ್ ನಾನು ಹೆಂಗೆ ಹೇಳಿದ್ನೋ ಅದಕ್ಕಿಂತ ಫೋಟೋಡಿ ನನ್ನ ಮಕ್ಳು, ನನ್ನ ಫ್ರೆಂಡ್ಸ್ ಬಂದ್ರೆ ಹೆಂಗೆ ಬೊಚ್ಚರಲ್ಲೇದ ಪೆಟ್ರೋಲ್ ಬಂಕ್ಲೇದಣ್ಣ. ఎంతతో రేవా కాలేజ్ ತಾನೆ, బాగలూరు క్రాస్ నుంచి లోపలికి. సరే పదండి, ఇద్దరు వచ్చేస్తా. ಪರವಾಗಿಲ್ಲ, ನಡೀರಿ, ಇನ್ನೇನು ಮಾಡೋಕ್ಕಾಗಲ್ಲ. ಇರ್ಲಿ ಯಾರು ಬರಲ್ಲ ಇಷ್ಟೊತ್ತಲ್ಲಿ ಹುಡುಗರು ಎಲ್ಲ, ಪಾಪ ಮಲ್ಕೊಂಡ್ಬಿಟ್ಟಿರ್ತಾರೆ. ಅದೇ ಎಣ್ಣೆ ಹಾಕ್ಸ್ತೀನಿ ಬಾ ಅನ್ನೋ ಬರ್ತಾರೆ, ಓಡ್ಬರ್ತಾರೆ. ಮುಂದೆ ಬನ್ನಿ. ಸೊ ವಯಸ್ಸು ಈಗ ಆಕ್ಚುಲಿ ನಾನಿದ್ದೀನಿ ಯಲಹಂಕ ಹತ್ರ. ಬಟ್ ಇವ್ರದ್ದು ಪಾಪ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಯಾರೋ ಕಾಲೇಜ್ ಸ್ಟೂಡೆಂಟ್ ಅನ್ಸುತ್ತೆ, ಯಾರನ್ನೋ ಫ್ರೆಂಡ್ನ ಬಿಡೋಕ್ಕೆ ಅಂತ ಹೋಗಿದ್ದಂತೆ. ಅವ್ನ ಫ್ರೆಂಡ್ ಗಾಡಿ ಕೊಟ್ಟು ಕಳ್ಸವನೆ, ಮಗ ಗಾಡಿ ತಗೊಂಡು ಹೋಗು ಅಂತ. ಅವ್ನು ಗಾಡಿ ಕೊಟ್ಟವನೇ, ಪೆಟ್ರೋಲ್ ಹಾಕಿಲ್ಲ. ಇವರು ಪಾಪ ಫ್ರೆಂಡ್ ಮೇಲೆ ನಂಬಿಕೆ ಮೇಲೆ ಪೆಟ್ರೋಲ್ ಹಾಕ್ಸಿರ್ತಾನೆ ಬಿಡು ಅಂತ ಬಂದ್ಬಿಟ್ಟವನೆ. ಪಾಪ ಬ್ರಿಡ್ಜ್ ಮೇಲೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಸೊ ಅಲ್ಲಿಂದ ತಳ್ಕೊಂಡು ಬಂದು ಇಲ್ಲಿವರೆಗೂ ಬಿಟ್ಟೆ. ಬಟ್ ಆದರೆ ಇಲ್ಲಿಂದನೂ ಯಾರೂ ಫ್ರೆಂಡ್ಸ್ ಬರ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲೊಂದಿಂದ ಒಂದು 4 to 5 ಕಿಲೋಮೀಟ್ರ್ ಆಗುತ್ತೆ. ಸೊ ಕರ್ಕೊಂಡು ಹೋಗಿ ಬಿಟ್ಟುಬಿಡ್ತೀನಿ. ನಮ್ಮ ಕೈಯಲ್ಲಾದಷ್ಟು ಒಂದು ಅಲ್ಲಿ ಸೇವೆ. ಅಯ್ಯೋ. ಬಟ್ ಈ ನೈಟ್ ಹೊತ್ತು ಪೆಟ್ರೋಲ್ ಬಂಕ್ಗಳು ಪರ್ಮಿಷನ್ನೇ ಕೊಡಬಾರ್ದು ದೇವರನೆಗೂ. ನೈಟ್ ಹೊತ್ತು ಓಪನ್ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ 1 ಗಂಟೆ 2 ಗಂಟೆವರೆಗೂ ಓಪನ್ ಮಾಡಬೇಕು ತಾನೆ. ಅದು ನೋಡಿ, ಇಲ್ಲಿ ಹತ್ತತ್ರ 2-3 ಪೆಟ್ರೋಲ್ ಬಂಕ್ ಏನೈತೆ, 3 ಪೆಟ್ರೋಲ್ ಬಂಕು ಕ್ಲೋಸ್ ಆಗೈತೆ. ಸರಿನಾ, ಶೆಲ್ ಇದ್ದಿದ್ದರೆ ಮೇ ಬಿ ಶೆಲ್ ಓಪನ್ ಇರ್ತಿತ್ತು. ಸೊ ಶೆಲ್ ಒಬ್ಬನೇ ನನಗೆ ಗೊತ್ತಿರೋ ಪ್ರಕಾರ 24 hours ಮೈಂಟೈನ್ ಮಾಡೋದು, ಅಂದರೆ ಎಲ್ಲ ಕಡೆನೂ ಅವ್ನು ಬಿಟ್ರೆ ಇನ್ನು ಯಾವನೂ ಅಷ್ಟೊಂದಿಲ್ಲ. ಸೊ ಎಂತೆಂಥವ್ರಿಗೂ ಎಂತೆಂಥ ಎಮರ್ಜೆನ್ಸಿಗಳಿರ್ತಾವಪ್ಪ ನೈಟ್ ಹೊತ್ತಲ್ಲಿ. ಇವಾಗ ಹೆಂಗಿದ್ರು ಗಾಡಿಗಳು ಓಡಾಡ್ತಾನೆ ಇರ್ತವೆ. ಅಟ್ಲೀಸ್ಟ್ ಪ್ರತಿ ಏರಿಯಾದಲ್ಲೂ 1-2 ಇದ್ರೆ ಅದೊಂದು. ಹಿಂಗಾದರೆ ಕಷ್ಟ. ಇವರು ಒಂದು ಐಡಿಯಾ ಮಾಡಬೇಕಿತ್ತು ನನಗೆ ಗೊತ್ತಿರೋ ಪ್ರಕಾರ. ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಇಂಥ ಜಾಗದಲ್ಲಿ ಇದ್ದೀನಿ, 1-2 ಬಾಟ್ಲ್ ಎಣ್ಣೆ ಬಾಟ್ಲ್ ಫ್ರೀಯಾಗಿ ಸಿಕ್ಕೈತೆ ಬಂದರು ಅಂದಿದ್ರೆ ಯಾರೋ ಒಬ್ರು ಓಡ್ ಬಂದಿರೋರು. ತಪ್ಪು ಮಾಡ್ಬಿಟ್ಟ ಅನ್ನ. ನಿಜ ಏನಂತಂದ್ರೆ, ಟಾಟಾ ಗುಡ್ ಬೈ ಗಯಾ. ನನ್ನ ಮಕ್ಕಳು ಲಾರಿ ಅವ್ರು ಏನು ತಿಗಾಗಾಂಚಲಿ ಅಂದರೆ, ನನ್ನ ಮಕ್ಕಳು ಇಲ್ಲ ಅಂತ. ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಇದು ಕ್ಲೋಸ್, ಇದು ಪರ್ಮನೆಂಟ್ ಕ್ಲೋಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಓಕೆ ಅಣ್ಣ, ಇಲ್ಲೇನಾ ಇನ್ನೂ ಹೋಗ್ಬೇಕಾ? ಪಕ್ಕನಾ? ಇಲ್ಲೇ ತಾನೆ? ಓಕೆ ಅಣ್ಣ, ಬಾಯ್. ಹಾಂ, ಯಾವ್ದು ಆಂಧ್ರ ಗಾಡಿನಾ? ಎಲ್ಲಿ ಆಂಧ್ರ ಇದು? 39 ಅನಂತಪ್ಪ. ನಮ್ಮ ಅನ್ವೇಷಣೆ ಅಂತ, ನಮ್ಮ ಅನ್ವೇಷಣೆ ಇನ್ಸ್ಟಾ. ಈಗ ಮತ್ತೆ ಇಲ್ಲೆಲ್ಲೂ ಇಲ್ಲಲ್ಲ ಪೆಟ್ರೋಲ್ ಬಂಕ್, ಮುಂದೆ ಐತಲ್ಲ. ಬೆಳಗ್ಗೆ ನೀವು ಹೋಗಿ, ನೀವು ಇಷ್ಟೊತ್ತಲ್ಲಿ ಇರಲ್ಲ ಅದು. ನಿಮ್ಮ ಇಲ್ಲೇನೇ ಇರೋದು ಅವರು. ನಮ್ಮ ಅನ್ವೇಷಣೆ. ಫಸ್ಟ್ ಒನ್ ಹಾಂ, ಫಸ್ಟ್ ಒನ್. ಥ್ಯಾಂಕ್ ಯು, ಒಳ್ಳೇದಾಗ್ಲು. ಹಾಂ ಬ್ರೋ, ನೆಕ್ಸ್ಟ್ ಯಾರಾದರೂ ನೀವು ಒಬ್ರಿಗೆ ಹೆಲ್ಪ್ ಮಾಡಿ ಅಷ್ಟೇ. ಈಗ ನನ್ನ ಗಾಡಿ ಸ್ಟಾರ್ಟ್ ಆಗ್ತಿಲ್ವಲ್ಲ. ಇದು ಯಾವುದೋ ರೆಂಟ್ ಗಾಡಿ ತಗೊಂಬಂದ್ಬಿಟ್ಟು ಒಳ್ಳೆ ಹಿಂಸೆ ಆಗ್ಬಿಟ್ಟೈತಪ್ಪ. ಓನರ್ ಯಾರೋ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಅವ್ರಿಗೆ ನಾನು ಹೆಲ್ಪ್ ಮಾಡೋಣ ಅಂತ ಹೋಗಿ ಲಾಸ್ಟ್ಗೆ ನಾನೇ ಸಿಗಾಕೊಂಡ್ಬಿಟ್ಟೆ. ಯಾಕಂತಂದರೆ ಅಲ್ಲಿ ನನ್ನ ಗಾಡಿ ಅಂದರೆ ಆನೇ ಆಗಿರಲಿಲ್ಲ, ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಎಷ್ಟೊತ್ತಾದ್ರೂ ಸ್ಟಾರ್ಟೇ ಆಗಿರಲಿಲ್ಲ.
ಅದಾದಮೇಲೆ ಅವರೇ ಒಂದಷ್ಟು ಹೊತ್ತು ಆದಮೇಲೆ ನೋಡೋವರೆಗೂ ನೋಡಿ ಸಾಕಾಗ್ಬಿಟ್ಟು ಲಾಸ್ಟ್ಗೆ ಅವರು ಬಾಗ್ಲೂರು ಕ್ರಾಸ್ವರೆಗೂ ಅವರು ಟೋ ಮಾಡ್ತಾರೆ. ಅಲ್ಲಿಂದ ನಮ್ಮ ಫ್ರೆಂಡ್ ಒಬ್ರು ಬಂದ್ಬಿಟ್ಟು ಮನೆಯವ್ರಿಗೂ ಟೋ ಮಾಡ್ತಾರೆ. ಸೊ ನಿಜ ಹೇಳ್ಬೇಕಂತಂದರೆ ನನಗೇನು ಹೇಳ್ಬೇಕು ಗೊತ್ತಾಗಲಿಲ್ಲ. ನೈಟ್ ಹೊತ್ತು ಲೈಕ್ ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸು ಎಷ್ಟು ಹುಷಾರಾಗಿರಬೇಕು ಅಂದರೆ ಅಷ್ಟು ಹುಷಾರಾಗಿರಬೇಕು. ಸ್ವಲ್ಪ ಏನಾದರೂ ಈ ಥರ ಆದರೆ ಸಿಕ್ಕಾಬಿಡ ರಿಸ್ಕ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವತ್ತಾದರೂ ಈ ಥರ ಒಂದು ಸಿಚುವೇಷನ್ನ ಫೇಸ್ ಮಾಡಿದ್ದೀರಾ, ನೀವು ಯಾವತ್ತಾದರೂ ಈ ಥರ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ.